ಪ್ರೈಸ್ ದ ಲಾರ್ಡ್. ದೇವರ ನಾಮ ಸ್ತೋತ್ರವಾಗಿ ಈ ಸಾಯಂಕಾಲ ವೇಳೆಯಲ್ಲಿ ನಾವು ಆನ್ಲೈನ್ ಚಾಲು ಮಾಡಿದ್ದೀವಿ. ದೇವರ ನಾಮ ಸ್ತೋತ್ರ. ಈಗ ಒಂದು ಸ್ವಲ್ಪ ವಾಕ್ಯ ಓದ್ಕೋಣ. ವಾಕ್ಯ ಮೂಲಕ ದೇವರ ಒಟ್ಟಿಗೆ ಮಾತನಾಡಿ ದೇವರ ಸ್ತೋತ್ರ. ಈ ವಚನ ಓದ್ಕೊಂಡು ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡ್ಕೊಂಡು ದೇವರ ನಾಮ ಸ್ತೋತ್ರವಾಗಿ. ಕ್ರಿಸ್ತನಲ್ಲಿ ಪ್ರಿಯ ದೇವರ ಮಕ್ಕಳೇ, ದೇವರ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ದೇವರ ನಾಮ ಸ್ತೋತ್ರವಾಗಲಿ. ದೇವರಿಗೆ ವಂದನೆ. ಅಲ್ಲಿ ಪರಿಶುದ್ಧನೇ ಸ್ತೋತ್ರ ಕರ್ತನೆ ತಂದೆಯಾದರೆ ನಿಮಗೆ ಸ್ತೋತ್ರಪ್ಪ. ಪ್ರಾರ್ಥನೆ ನಿಮಗೆ ಸ್ತೋತ್ರ ಅಪ್ಪ. ನಿನ್ನ ಕೃಪೆ ತಿಳಿಸೋಪ್ಪ. ನಮ್ಮಲ್ಲಿ ನಿಮಗೆ ವಾಸ್ತವ ಇಲ್ಲ ಕರ್ತನೆ. ಪ್ರಾರ್ಥನೆ ಕೇಳಿಸಲು ನಿಮಗೆ ಸ್ತೋತ್ರ. ಪ್ರಾರ್ಥನೆ ಕೇಳೋ ದೇವ, ಪ್ರಾರ್ಥನೆ ಕೇಳಿ ಕರ್ತನೆ. ಪ್ರತಿಯೊಂದು ಕಾರ್ಯದಲ್ಲಿ ನಿಮಗೆ ಸ್ತೋತ್ರ ಕರ್ತನೆ. ಪ್ರಾರ್ಥನೆ ಮೂಲಕ ವಾಕ್ಯ ಮೂಲಕ ಕರ್ತನೆಯಪ್ಪ ನಮ್ಮೊಟ್ಟಿಗಿದ್ದು ಕರ್ತನೆ ಆದಿಂದ ಅಂತವರೆಗೂ ನಡೆಸಿಕೊಟ್ಟು ನಿನ್ನ ಮಕ್ಕಳ ಜೀವಿಸುವಂತೆ ಸಹಾಯ ಮಾಡಬೇಕೆಂದು ಯೇಸು ನಮ್ಮ ಕರ್ತನೆ ತಂದೆ ದೇವರು ನಮ್ಮ ಸ್ತೋತ್ರವಾಗಲಿ. ನಾವು ಒಂದು ವಚನ ಓದ್ಕೊಳ್ಳೋಣ. ದೇವರಿಗೆ ಸ್ತೋತ್ರ. ಮತ್ತಾಯ 6:33. ದೇವರು ನಮ್ಮ ಸ್ತೋತ್ರವಾಗಲಿ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಕೊಡಿರಿ, ಅವುಗಳ ಕೂಡ ಇವೆಲ್ಲವೂ ನಿಮಗೆ ದೊರಕುವುದು. ಸ್ತೋತ್ರವಾಗಲಿ. ದೇವರು ಹೇಳಿದರೆ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಕೊಡಿರಿ ಅಂತ ಹೇಳಿದರೆ ನಾವು ಯಾವುದಕ್ಕಾಗಿ ತವಕ ಕೊಡಬೇಕು? ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನಾವು ತವಕ ಕೊಡುವಾಗಿರಬೇಕು. ಎಲ್ಲರೂ ಒಂದಲ್ಲ ಒಂದು ದಿವಸ ನಾವು ಬೇಡೋರಾಗಿರಬೇಕು. ಹಮೇಶ ಇಲ್ಲ, ಎಲ್ಲ ಟೈಮಲ್ಲಿ ನಾವು ದೇವರನ್ನು ಬೇಡೋರಾಗಿರಬೇಕು. ಯಾವಾಗಲೂ ನಾವು ದೇವರ ರಾಜ್ಯಕ್ಕಾಗಿ ದುಡಿಬೇಕು ಹೊರತು ಈ ಲೋಕದ ರಾಜ್ಯಕ್ಕಾಗಿ ದುಡಿಬೇಕು ಇಲ್ಲ ಅಂತಲ್ಲ. ಆದರೆ ನಾವು ದೇವರಿಗೆ ಸ್ವಲ್ಪ ಏನು ಮಾಡಬೇಕು? ಸಮಯ ಕೊಡಬೇಕು. ಅದಕ್ಕೆ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ ಅಂತ ಹೇಳಿದ್ದಾರೆ. ದೇವರು ನಮ್ಮ ಸ್ತೋತ್ರವಾಗಲಿ. ಅದಕ್ಕಾಗಿ ನಾವು ಈ ವಾಕ್ಯ ನಮ್ಮ ಜೀವಿತದಲ್ಲಾಗಲಿ ಪ್ರತಿಯೊಬ್ಬರ ಜೀವಿತದಲ್ಲಿ ಕಾರ್ಯ ಮಾಡಿ ಯೇಸುವಿನ ನಾಮದಲ್ಲಿ. ಯಾಕಂತಂದರೆ ವಾಕ್ಯ ದಿನನಿತ್ಯ ಓದುವಂಥದ್ದಾಗಿರಬೇಕು. ಯಾಕಂದರೆ ವಾಕ್ಯನೇ ದೇವರೇ ವಾಕ್ಯ ಆಗಿದೆ. ದೇವರ ಸ್ತೋತ್ರ. ಅದಕ್ಕಾಗಿ ನಾವು ದಿನನಿತ್ಯ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ನಮ್ಮ ಸಮಯ ಸಿಕ್ಕಾಗ ನಾವೇನಬೇಕು? ದೇವರ ವಾಕ್ಯ ಓದಬೇಕು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ಯಾಕಂದರೆ ಅದಕ್ಕೆ ದೇವರ ರಾಜ್ಯಕ್ಕಾಗಿ ದುಡಿಬೇಕಂತ ಹೇಳ್ತಾರೆ ದೇವರು. ಅದಕ್ಕಾಗಿ ನಾವು ತವಕ ಕೊಡಬೇಕು. ಅದಕ್ಕಾಗಿ ನಾವು ತ್ಯಾಗ ಮಾಡಬೇಕು. ಅದಕ್ಕಾಗಿ ನಾವು ಪ್ರಯತ್ನ ಕೊಡಬೇಕು. ನಾವು ಎಷ್ಟೆಷ್ಟೋ ಕೆಲಸಕ್ಕೆ ಎಂತೆಂಥ ಕೆಲಸಕ್ಕೂ ನಾವು ಎಷ್ಟೋ ಪ್ರಯತ್ನ ಕೊಡ್ತೇವೆ. ಆದರೆ ದೇವರ ರಾಜ್ಯಕ್ಕಾಗಿ ದೇವರ ವಾಕ್ಯಕ್ಕಾಗಿ ಪ್ರಾರ್ಥನೆಗಾಗಿ ನಾವು ತವಕ ಕೊಡೋದಿಲ್ಲ. ಅದಕ್ಕೋಸ್ಕರನೇ ನಮ್ಮ ಒಂದು ಬಲಹೀನತೆಗಳು ಇದರಲ್ಲಿ ನಮ್ಮ ಸೈತಾನ ಕ್ರಿಯೆ ಮಾಡ್ತೀವಿ. ಅದಕ್ಕೋಸ್ಕರ ಆ ಸೈತಾನಕ್ಕೆ ನಾವು ಅವಕಾಶ ಕೊಡಬಾರ್ದಂದರೆ ನಾವು ಹಮೇಶ ಎಲ್ಲ ಟೈಮ್ನಲ್ಲಿ ನಾವು ದೇವರ ವಾಕ್ಯ ಓದಬೇಕು, ಪ್ರಾರ್ಥನೆ ಮಾಡಬೇಕು, ದೇವರಲ್ಲಿ ಹೆಚ್ಚಾಗಿ ಬಲ ಪಡಬೇಕು. ನಾವು ವಾಕ್ಯ ಓದೋದ್ರಿಂದ ಹೆಚ್ಚಾಗಿ ಬಲ ಪಡೋರಾಗಿದ್ದೇವೆ. ದೇವರು ನಮ್ಮ ಸ್ತೋತ್ರವಾಗಲಿ. ಬಲ ಎಲ್ಲಿಂದ ಬರ್ತದೆ? ದೇವರಿಂದಲೇ ನಮ್ಮ ಬಲ ಬರೋದು, ಮನುಷ್ಯನಿಂದ ಅಲ್ಲ. ಮನುಷ್ಯನ ಬಲ ಸಾಲದು, ದೇವರ ಬಲ ಬೇಕು ನಮ್ಮ ದೇವರ ಸ್ತೋತ್ರ. ಅದಕ್ಕಾಗಿ ಒಂದು ಅದೇ ವಚನ ಮೇಲೆ ಒಂದು ಹಾಡಿದೆ. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ, ಆಗ ಎಲ್ಲ ದೊರಕುವುದು. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ, ಆಗ ಎಲ್ಲ ದೊರಕುವುದು. ಎಲ್ಲ ನಿಮಗೆಲ್ಲ ದೊರಕುವುದು. ಎಲ್ಲ ನಿಮಗೆಲ್ಲ ದೊರಕುವುದು. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ, ಆಗ ಎಲ್ಲ ದೊರಕುವುದು. ಈ ಹಾಡಿನ ಮೂಲಕ ಎಲ್ಲ ನಮಗೆ ದೊರಕೋದಾಗಿದೆ. ಎಲ್ಲ ಅಂದರೆ ಎಲ್ಲ, ನಮಗೆ ಒಂದಲ್ಲ ಎರಡಲ್ಲ, ಎಲ್ಲ ನಮಗೆ ಬೇಡೋದಕ್ಕಿಂತ ಹೇಳೋದಕ್ಕಿಂತ ಹೆಚ್ಚಾಗಿ ಒದಗುವಂಥ ಕೊಡುವಂಥ ದೇವರಾಗಿದ್ದಾರೆ. ದೇವರು ನಮ್ಮ ಸ್ತೋತ್ರವಾಗಿದೆ. ಅದಕ್ಕಾಗಿ ನಾವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಕೊಡಬೇಕು, ಹಂಬಲ ಕೊಡಬೇಕು. ನಾವು ಹಮೇಶ ನಾವು ಕ್ಷಣದಲ್ಲೂ ನಾವು ದೇವರನ್ನು ಕೊಂಡಾಡಬೇಕು. ದೇವರಿಗೆ ನಾವು ಸಮಯ ಕೊಡಬೇಕು. ದೇವರು ನಮ್ಮ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ದೇವರು ನಮಗೆ ಈ ಸಮಯದಲ್ಲಿ ದೇವರು ನಮ್ಮ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಮ್ಮನ್ನು ಈ ವಾಕ್ಯ ಒಟ್ಟಿಗೆ ನಮ್ಮೊಟ್ಟಿಗೆ ಮಾತಾಡಿದರೆ ದೇವರು ನಮ್ಮ ಸ್ತೋತ್ರವಾಗಲಿ. ವಾಕ್ಯ ನಮ್ಮೊಟ್ಟಿಗೆ ದಿನನಿತ್ಯ ಮಾತಾಡುವಂಥ ವಾಕ್ಯವಾಗಿದೆ. ಯಾಕಂದರೆ ದೇವರು ಮಾತಾಡೋನಾಗಿದೆ, ನಿಮ್ಮಕ್ಕಲ್ಲ. ಯಾಕಂತಂದರೆ ನಮ್ಮ ದೇವರು ಮಾತಾಡೋದು ಜೀವಂತ ದೇವರಾಗಿದ್ದಾರೆ. ಹಗಲಾರಾತ್ರಿ ನಾವು ಯಾವ್ಯಾವ ಮಾತುಗಳಿಗೆ ನಾವು ಕಿವಿ ಕೊಡ್ತೇವೆ, ಸಮಯ ಕೊಡ್ತೇವೆ. ಆದರೆ ದೇವರ ಮಾತಿಗಾಗಲಿ ದೇವರ ಪ್ರಾರ್ಥನೆಗಾಗಲಿ
ವಾಕ್ಯಗಳಲ್ಲಿ ನಾವು ಸಮಯ ಕೊಡೋದಿಲ್ಲ. ಅದಕ್ಕೋಸ್ಕರ ತ್ಯಾಗ ಮಾಡಬೇಕು. ನಾವು ಅದಕ್ಕೋಸ್ಕರ ಸಮಯ ಕೊಡಬೇಕು, ಅದಕ್ಕೋಸ್ಕರ ಟೈಮ್ ಕೊಡಬೇಕು. ದೇವರಿಗೆ ಸ್ತೋತ್ರ. ನಮ್ಗೆ 24 ಗಂಟೆ ಟೈಮ್ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಏನು ಮಾಡಬೇಕು, ನಾವು ಒಂದು ಅರ್ಧ ಗಂಟೆ 1 ಗಂಟೆ ನಾವು ಎಷ್ಟು ಪ್ರೇಯರ್ ಮಾಡ್ತೇವೋ, ಎಷ್ಟು ವಾಕ್ಯ ಓದ್ತೇವೋ ಅಷ್ಟೇ ನಮಗೆ ಪ್ರತಿಫಲ ಸಿಗೋದು. ನಾವು ಹೆಚ್ಚು ಮಾಡಿದ್ರೆ ಹೆಚ್ಚು ಸಿಗ್ತದೆ. ಅದಕ್ಕೆ ನಾವು ಹೆಚ್ಚು ದುಡಿಬೇಕು. ದೇವರು ನಮ್ಮ ಸ್ತೋತ್ರವಾಗಿ 24 ಗಂಟೆದಲ್ಲಿ 10 ಗಂಟೆ 11 ಗಂಟೆ ಈ ಲೋಕದ ಕೆಲಸ ಎಷ್ಟು ಶ್ರದ್ಧೆಯನ್ನು ಮಾಡ್ತೇವೋ ಅದೇ ರೀತಿ ನಾವು ದೇವ್ರ ಕೆಲಸನೂ ಅಷ್ಟೇ ಶ್ರದ್ಧೆಯನ್ನು ಮಾಡಬೇಕು. ದೇವರಿಗೆ ಸ್ತೋತ್ರ. ಅದಕ್ಕಾಗಿ ದೇವರ ರಾಜ್ಯಕ್ಕಾಗಿ ಎಲ್ಲರೂ ತವಕ ಕೊಡುವಂತೆ, ಎಲ್ಲರೂ ಹಂಬಲ ಕೊಡುವಂತೆ, ದೇವರ ರಾಜ್ಯಕ್ಕಾಗಿ ಅವರು ಪ್ರಯತ್ನ ಪಡುವಂತೆ, ಅವರಿಗೋಸ್ಕರ ಇಡೀ ಲೋಕದ ಎಲ್ಲ ಮಕ್ಕಳಿಗೋಸ್ಕರ ನಾನು ಪ್ರಾರ್ಥನೆ ಮಾಡುವುದಾಗಿದ್ದೇನೆ. ದೇವರು ನಮ್ಮ ಸ್ತೋತ್ರವಾಗಿ ಪ್ರಾರ್ಥನೆ ಮಾಡೋದು. ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ಕರ್ತನೆ. ತಂದೆಯಾದ ನಿನಗೆ ಸ್ತೋತ್ರ ಕರ್ತನೆ. ನಿನ್ನ ಕೃಪೆ ಶಾಶ್ವತವಾಗಿದೆ ರಾಜ. ನಿನಗೆ ಸ್ತೋತ್ರ ಕರ್ತನೆ. ಬೆಳಗ್ಗೆ ನಮ್ಮನ್ನು ಕಾಪಾಡಿದ್ದಾಗಿ ಸ್ತೋತ್ರ. ಉಪಕಾರಕ್ಕಾಗಿ ಸ್ತೋತ್ರ ಅಪ್ಪ. ಇವರು ಪ್ರಾರ್ಥನೆ ಮೂಲಕ ಕರ್ತನೆ ಅನೇಕ ಮಕ್ಕಳು ಕರ್ತನೆ ನಿನ್ನ ಮಾಡಿಕೆಗಾಗಿ ಕರ್ತನೆ ಅಪ್ಪ, ನಿನ್ನ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತೋಪಕೊಡುವಂತೆ ಎಲ್ಲ ಮಕ್ಕಳನ್ನು ಈ ದಿನದಲ್ಲಿ ದೇವರಿಗೆ ಸ್ತೋತ್ರ ಕರ್ತನೆಪ್ಪ. ಹಂಬಲ ಕೊಡುವಂತೆ ಸಹಾಯ ಮಾಡೋ ಕರ್ತನೆ. ನಿನಗೆ ಸ್ತೋತ್ರ ಕರ್ತನೆ. ಟೈಮ್ ಸಿಕ್ಕಾಗ ಕರ್ತನೆಪ್ಪ ಅವರು ನಿನ್ನನ್ನು ಕೊಂಡಾಡುವಂತೆ ನಿನ್ನ ವಾಕ್ಯದಲ್ಲಿ ಪ್ರಾರ್ಥನೆಯಲ್ಲಿ ಹೆಚ್ಚಾಗಿ ಬೆಳಿಬೇಕು ದೇವ. ನಿನಗೆ ಸ್ತೋತ್ರ ಕರ್ತನೆಪ್ಪ. ನಿನ್ನ ಕೃಪೆಯಂತೆ ಮಕ್ಕಳ ಮೇಲೆ ನಡೆಸು ದೇವ. ಇಡೀ ಲೋಕದಾಗೆ ಕರ್ತನೆ ನಿನಗೆ ಮರೆತು ಜೀವಿಸದೆ ಕರ್ತನೆಪ್ಪ ನಿನ್ನನ್ನು ಜ್ಞಾಪಕದಲ್ಲಿ ಇಟ್ಟುಕೊಂಡು ಜೀವಿಸುವಂತೆ ಸಹಾಯ ಮಾಡು ದೇವ. ನಿನಗೆ ಸ್ತೋತ್ರ ಅಪ್ಪ. ಎಷ್ಟೋ ಜನ ಕರ್ತನೆ ಮರಣಕ್ಕೆ ತುತ್ತಾಗ್ತಿದ್ದಾರೆ ದೇವ. ನಿನಗೆ ಸ್ತೋತ್ರ. ದೇವರ ಮಕ್ಕಳು ಎಷ್ಟು ಸುರಕ್ಷಿತವಾಗಿದ್ದಾರೆ ಅಂದರೆ ಕರ್ತನೆ ನಿನಗೆ ಸ್ತೋತ್ರ ಕರ್ತನೆ. ಹಗಲ ರಾತ್ರಿ ಕೊಂಡಾಡಲು ಕಮ್ಮಿಯಾದ ದೇವ. ನಿನಗೆ ಸ್ತೋತ್ರ ಕರ್ತನೆ. ನಿನ್ನ ಚಿತ್ತವಾದ ಒಬ್ಬೊಬ್ಬರನ್ನೆಲ್ಲ ಆತ್ಮದ ಬಳಿ ಸುರಿಸಿ ಇನ್ನು ಹೆಚ್ಚಾಗಿ ಬಲಪಡಿಸು ದೇವ. ನಿನಗೆ ಸ್ತೋತ್ರ ಕರ್ತನೆ. ಎಲ್ಲೆಲ್ಲಿ ಎಷ್ಟೋ ಜನಗಳು ನಾಶವಾಗ್ತಾ ಇದ್ದಾರೆ ದೇವ. ನಿನಗೆ ಸ್ತೋತ್ರ. ಅಂಥವರಿಗೆಲ್ಲ ಬಿಡುಗಡೆ ಕೊಡು, ಅಂಥವರಿಗೆಲ್ಲ ಬಲಪಡಿಸು, ಅಂಥವರಿಗೆಲ್ಲ ಕರುಣಿಸು ದೇವ. ನಿನಗೆ ಸ್ತೋತ್ರ ಕರ್ತನೆ. ಈ ದಿನ ಹತ್ತಿರವಾಗಿದೆ ಕರ್ತನೆ. ಎಲ್ಲರೂ ಸಿದ್ಧರಾಗಿ ಸುಂದರಾಗಿ ಜೀವಿಸುವಂತೆ ಸಹಾಯ ಮಾಡು ದೇವ. ಒಂದು ಆತ್ಮನ್ನು ನಷ್ಟಪಡಬಾರದು ಕರ್ತನೆ. ಎಲ್ಲರೂ ನಿತ್ಯ ಜೀವ ಕೊಡಬೇಕು ದೇವ. ನಿನಗೆ ಸ್ತೋತ್ರ ಕರ್ತನೆ. ನಿನ್ನ ಕೃಪೆಯಂತೆ ನಡೆಸುವ ನಮ್ಮದೇನ ತಪ್ಪು ದೋಷದಲ್ಲಿ ಕ್ಷಮಿಸಿ ಯಾರ ಆಶೀರ್ವಾದಕ್ಕೂ ತಡೆ ಮಾಡದೆ ಪ್ರತಿಯೊಂದು ಮಕ್ಕಳಿಗೆ ದಿನಗಳಲ್ಲಿ ಚಿಕ್ಕವರಿಂದ ದೊಡ್ಡವರು ಪ್ರತಿಯೊಬ್ಬರು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಕೊಡುವಂತೆ ಬಲಪಡಿಸು ದೇವ. ನಿನಗೆ ಸ್ತೋತ್ರಪ್ಪ. ನಿನ್ನ ಶಾಶ್ವತವಾದ ಪ್ರೀತಿಯವರ ಮೇಲೆ ಇರಲಿ ಕರ್ತನೆ. ಆತ್ಮದ ಮಳೆ ಸುರಿಸಿ ಎಲ್ಲರೂ ಜೀವನದಲ್ಲಿ ಕಂಡುಕೊಳ್ಳುವಂತೆ ಈ ದಿನಗಳಲ್ಲಿ ಒಬ್ಬೊಬ್ಬರನ್ನು ಮುಟ್ಟಿ ಬಲಪಡಿಸಿ ಆಶೀರ್ವಾದ ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಕೇಳ್ತಾನೆ ತಂದೆ. ಆಮೇಲೆ ಪ್ರೈಸ್ ದಿ ಲಾರ್ಡ್. ದೇವರ ಸ್ತೋತ್ರ.